ಸ್ನೇಹಿತರೆ, ಡೆವೋಷನಲ್ ಟುಡೇಗೆ ಸ್ವಾಗತ. ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಆಸೆ ಇದ್ದೇ ಇರುತ್ತೆ. ಅದು ತೀರುವಷ್ಟರಲ್ಲಿ ಇನ್ನೊಂದು ಆಸೆ ಹುಟ್ಟಿಕೊಳ್ಳುತ್ತೆ. ಹೀಗೆ ಮನುಷ್ಯ ಸಾಯೋವರೆಗೂ ಒಂದಲ್ಲ ಒಂದು ಆಸೆಯಿಂದ ಬದುಕಿರ್ತಾನೆ. ಪುರಾಣಗಳ ಪ್ರಕಾರ ತಥಾಸ್ತು ದೇವತೆಗಳಂತಿದ್ದು ನಾವು ಏನಾದ್ರೂ ಅಂದುಕೊಂಡ ತಕ್ಷಣ ಇವರು ಅದಕ್ಕೆ ತಥಾಸ್ತು ಅಂದ್ರೆ ಅದು ನೆರವೇರುತ್ತೆ ಅಂತ ನಾವು ಬಲವಾಗಿ ನಂಬಿದ್ದೇವೆ. ಇದೇ ಅಲ್ಲ, ನಾವು ಕೆಟ್ಟದನ್ನ ಮಾಡಿದ್ರು ಅಥವಾ ಕೆಟ್ಟದನ್ನ ಬಯಸಿದ್ರು ಸಹ ತಥಾಸ್ತು ದೇವತೆಗಳು ಇದಕ್ಕೆ ತಥಾಸ್ತು ಅಂದ್ರೆ ಅದು ನಡೆದು ತೀರುತ್ತೆ. ಹಾಗಾದ್ರೆ ತಥಾಸ್ತು ದೇವತೆಗಳು ಯಾರು, ಇವರು ಯಾವಾಗ ತಿರುಗಾಡ್ತಿರ್ತಾರೆ ಅನ್ನೋ ಇಂಟ್ರೆಸ್ಟಿಂಗ್ ವಿಚಾರವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ತಥಾಸ್ತು ದೇವತೆಗಳು ಇವರು ಸೂರ್ಯನ ಪುತ್ರರು. ತಥಾ ಅಂದ್ರೆ ಆ ಪ್ರಕಾರ, ಅಸ್ತು ಅಂದ್ರೆ ಸಂಭವಿಸು ಅಂತ. ಮನುಷ್ಯನು ಹೇಳಲಾಗದ ಯಾವುದೇ ಪದವನ್ನ ಪದೇ ಪದೇ ಹೇಳಿದ್ರೆ ಆಗ ತಥಾಸ್ತು ದೇವತೆಗಳು ತಕ್ಷಣ ತಥಾಸ್ತು ಅಂತ ಹೇಳ್ತಾರೆ. ಹೀಗೆ ತಥಾಸ್ತು ಅಂದ್ರೆ ಅದು ಕೆಟ್ಟದಿರ್ಲಿ ಒಳ್ಳೇದಿರ್ಲಿ ಅದು ನಡೆದೇ ನಡೆಯುತ್ತೆ ಅಂತ ಹೇಳಲಾಗುತ್ತೆ. ಸೂರ್ಯನ ತಾಪವನ್ನ ತಾಳಲಾರದೆ ಸೂರ್ಯನ ಪತ್ನಿ ಸಂಧ್ಯಾದೇವಿಯು ಕುದುರೆಯ ರೂಪವನ್ನು ತಾಳಿ ಕುರು ದೇಶಕ್ಕೆ ಹೋಗ್ತಾಳೆ. ಸಂಧ್ಯಾದೇವಿಯನ್ನ ಕುದುರೆಯ ರೂಪದಲ್ಲಿ ನೋಡಿದ ಸೂರ್ಯ ಕೂಡ ಕುದುರೆಯ ರೂಪವನ್ನ ಪಡೆದು ಸಂಧ್ಯಾದೇವಿಯನ್ನ ಅನುಸರಿಸ್ತಾನೆ. ಆಗ ಇವರಿಬ್ಬರ ಮಿಲನದಿಂದ ಹುಟ್ಟಿದವರೇ ಈ ಅಶ್ವಿನಿ ದೇವತೆಗಳು. ಇವರನ್ನೇ ನಾವು ತಥಾಸ್ತು ದೇವತೆಗಳು ಅಂತ ಸಹ ಕರೀತೇವೆ. ಅಶ್ವಿನಿ ದೇವತೆಗಳು ಯಾವಾಗಲೂ ಚಿನ್ನದ ರಥದ ಮೇಲೆ ತುಂಬಾ ವೇಗವಾಗಿ ಪ್ರಯಾಣಿಸ್ತಿರ್ತಾರೆ. ಅವರು ತಮ್ಮ ಪ್ರಯಾಣದಲ್ಲಿ ತಥಾಸ್ತು ಅಂತ ಹೇಳ್ತಾ ಮತ್ತು ವೇದ ಮಂತ್ರಗಳನ್ನು ಪಠಿಸ್ತಾ ಸಂಚರಿಸ್ತಿರ್ತಾರೆ. ಇವರು ಯಜ್ಞಯಾಗಗಳನ್ನು ನಡೆಸುವವರ ಸುತ್ತಲೂ ತಿರುಗಾಡ್ತಿರ್ತಾರೆ. ಅಶ್ವಿನಿ ದೇವತೆಗಳು ತಮ್ಮ ಕೈಯಲ್ಲಿ ಬೆತ್ತವನ್ನ ಸದಾ ಹಿಡಿದಿರ್ತಾರೆ. ಯಜ್ಞಗಳು ಎಲ್ಲಿ ನಡೀತಾವೋ ಅಲ್ಲಿನ ಪೂಜಾ ದ್ರವ್ಯಗಳನ್ನ ಮತ್ತು ಅವುಗಳಿಗೆ ಸಂಬಂಧಿಸಿದಂತವುಗಳನ್ನ ಈ ಅಶ್ವಿನಿ ದೇವತೆಗಳು ತಮ್ಮ ಬೆತ್ತದಿಂದ ಸ್ಪರ್ಶಿಸ್ತಿರ್ತಾರೆ. ಇದರಿಂದ ಯಜ್ಞ ಯಾಗಾದಿಗಳನ್ನ ಮಾಡುವುದರಿಂದ ವಿಶೇಷವಾದ ಫಲ ಸಿಗುತ್ತೆ. ಅಲ್ಲದೆ ಸಕಲ ಸೌಭಾಗ್ಯಗಳು ಇದರಿಂದ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ. ಅಶ್ವಿನಿ ದೇವತೆಗಳು ಒಂದು ಕೈಯಲ್ಲಿ ಆಯುರ್ವೇದದ ಗ್ರಂಥಗಳನ್ನ ಹಾಗೂ ಮತ್ತೊಂದು ಕೈಯಿಂದ ಅಭಯ ಹಸ್ತವನ್ನ ತೋರಿಸುತ್ತಾ ಸಾಕ್ತಿರ್ತಾರೆ. ನಾವು ನಮ್ಮ ಬಗ್ಗೆ ಏನಾದ್ರೂ ಯೋಚಿಸಿದ್ರೆ ತಥಾಸ್ತು ದೇವತೆಗಳು ತಕ್ಷಣ ತಥಾಸ್ತು ಅಂತ ಹೇಳ್ತಾರೆ. ತಥಾಸ್ತು ದೇವತೆಗಳು ಹೆಚ್ಚಾಗಿ ಸಂಜೆಯ ಸಮಯದಲ್ಲಿ ತಿರುಗಾಡ್ತಿರ್ತಾರೆ ಅಂತ ನಂಬಲಾಗಿದೆ. ಅದಕ್ಕಾಗಿಯೇ ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ರೆ ಅಶ್ವಿನಿ ದೇವತೆಗಳಿಗೆ ಸಂಬಂಧಿಸಿದ ಮಂತ್ರವನ್ನ ಜಪಿಸೋದ್ರಿಂದ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು. ಅಲ್ಲದೆ ಅಶ್ವಿನಿ ದೇವತೆಗಳು ಪ್ರತಿದಿನವೂ ವಿಶೇಷ ಸಮಯದಲ್ಲಿ ಭೂಮಿಗೆ ಬಂದು ಭೂಮಿಯನ್ನೆಲ್ಲ ಸುತ್ತಾಡ್ತಿರ್ತಾರೆ. ಆ ನಿರ್ದಿಷ್ಟ ಕ್ಷಣದಲ್ಲಿ ಯಾರು ಏನೇ ಬೇಡಿಕೊಂಡ್ರೂ ನೆರವೇರುತ್ತೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಅಶ್ವಿನಿ ದೇವತೆಗಳು ಭೂಮಿಗೆ ಬರುವ ಸಮಯ ಯಾವುದು ಅಂತ ನೋಡೋದಾದ್ರೆ ಅದೇ ಸಂಧ್ಯಾಕಾಲ ಅಥವಾ ಪ್ರದೋಷ ಕಾಲ. ನೀವು ಪ್ರತಿದಿನ ಪಂಚಾಂಗವನ್ನ ನೋಡಿದ್ರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನ ತೋರಿಸುತ್ತೆ. ಅದರಲ್ಲಿ ತೋರಿಸಿರುವ ಸೂರ್ಯಾಸ್ತದ ನಿಖರವಾದ ಸಮಯಕ್ಕೂ 24 ನಿಮಿಷಗಳ ಅವಧಿಯನ್ನ ಸಂಧ್ಯಾಕಾಲ ಅಂತ ಕರೀತಾರೆ. ಇದನ್ನ ಪ್ರದೋಷ ಕಾಲ ಅಂತಲೂ ಕರೀತಾರೆ. ನೀವು ಪಂಚಾಂಗವನ್ನ ನೋಡಿದಾಗ ಸೂರ್ಯಾಸ್ತವನ್ನ ಗಮನಿಸಿರ್ತೀರಾ. ಹೆಚ್ಚಿನವರು ಆ ಸಮಯದಲ್ಲಿ ದೀಪವನ್ನ ಹಚ್ತಾರೆ. ಅದೇ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನೀವು ಬಯಸುವ ಯಾವುದೇ ಆಸೆಯನ್ನ ಅಶ್ವಿನಿ ದೇವತೆಗಳು ಕೇಳಿಸಿಕೊಂಡು ಅದನ್ನ ನೆರವೇರಿಸ್ತಾರೆ. ಆ ಸಮಯದಲ್ಲಿ ತಮ್ಮ ಶಕ್ತಿಯಿಂದ ಪ್ರಪಂಚದಾದ್ಯಂತ ಅವರು ಸುತ್ತುತ್ತಿರ್ತಾರೆ. ಆದ್ದರಿಂದ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ನಾನು ಈ ಸಮಸ್ಯೆಯಿಂದ ಹೊರಬರಬೇಕು ಅಂತ ಅಂದುಕೊಂಡ್ರೆ ಅದು ನೆರವೇರುತ್ತೆ. ಪ್ರದೋಷ ಕಾಲದಲ್ಲಿ ದೀಪವನ್ನ ಹಚ್ಚಿ ಓಂ ಶ್ರೀ ಅಶ್ವಿನಿಯೇ ನಮಃ ಅಂತ ಹೇಳಿಕೊಳ್ಬೇಕು. ಸಂಧ್ಯಾ ಕಾಲದಲ್ಲಿ ಜಪ ಮಾಡೋದ್ರಿಂದ ಅಶ್ವಿನಿ ದೇವತೆಗಳು ಭೂಮಿಯಲ್ಲಿ ಸಂಚರಿಸಲು ಮತ್ತು ನಿಮ್ಮ ಆಸೆಯನ್ನ ಕೇಳಲು ಬರ್ತಾರೆ. ಆಗ ನಿಮ್ಮ ಸಮಸ್ಯೆ ಆಲಿಸ್ತಾರೆ. ಈ ಸಮಯದಲ್ಲಿ ಕೆಟ್ಟ ಪದಗಳನ್ನ ಆಡಬಾರದು. ಆರ್ಥಿಕವಾಗಿ ಕೆಟ್ಟ ಮಾತುಗಳನ್ನ ಆಡಬಾರದು. ಆರೋಗ್ಯದ ಬಗ್ಗೆ ಕೆಟ್ಟದಾಗಿ ಯೋಚಿಸಬಾರದು. ಒಂದು ವೇಳೆ ನೀವು ಪ್ರದೋಷ ಕಾಲದಲ್ಲಿ ಕೆಟ್ಟದಾಗಿ ಯೋಚಿಸಿದ್ರೆ ಅದು ನಿಮಗೆ ನೆಗೆಟಿವ್ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಅದರ ಪರಿಣಾಮ ನಿಮ್ಮ ಮೇಲೆ ಬೀಳುತ್ತೆ. ಆದ್ರಿಂದ ಆ ಸಮಯದಲ್ಲಿ ಒಳ್ಳೆ ಮಾತಾಡಿ ಹಾಗೂ ಒಳ್ಳೆಯದನ್ನೇ ಯೋಚಿಸಿ. ನಿಮ್ಮ ಸಮಸ್ಯೆಗಳಿಂದ ಹೊರಬರಲು ಈ ಅದ್ಭುತ ಸಮಯವು ಸಹಾಯಕವಾಗುತ್ತೆ. ಅಶ್ವಿನಿ ದೇವತೆಗಳು ನಾವು ಕೇಳಿದ್ದಕ್ಕೆಲ್ಲ ತಥಾಸ್ತು ಅಂತಾರ ಅನ್ನೋ ಪ್ರಶ್ನೆಯನ್ನ ಸಹ ಕೆಲವರು ಕೇಳಬಹುದು. ಇದಕ್ಕೆ ಉತ್ತರ ಖಂಡಿತ ಇಲ್ಲ. ಕಾರಣ ನಾವು ನಮ್ಮ ಬಗ್ಗೆ ಮತ್ತು ಇತರರ ಬಗ್ಗೆ ನಿಸ್ವಾರ್ಥದಿಂದ ಯೋಚಿಸಬೇಕು. ತಥಾಸ್ತು ದೇವತೆಗಳು ನಿಸ್ವಾರ್ಥದಿಂದ ಇತರರಿಗೆ ಯಾವುದೇ ಹಾನಿ ಮಾಡದೆ ನಾವು ಅಂದುಕೊಂಡ ಕೆಲಸಗಳಿಗೆ ನಮಗೆ ಹಾಗೂ ಇತರರಿಗೂ ಅನುಕೂಲವಂತಾಗಿದ್ರೆ ಮಾತ್ರ ತಥಾಸ್ತು ಅಂತಾರೆ. ಅದನ್ನ ಬಿಟ್ಟು ನಾವು ನಮ್ಮ ಬಗ್ಗೆ ಕೆಟ್ಟ ಭಾವನೆ ಹೊಂದಿ ಅಥವಾ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚಿಸಿದ್ರೆ ಇದರಿಂದ ಯಾವುದೇ ಪ್ರಯೋಜನವಾಗೋದಿಲ್ಲ. ಅಶ್ವಿನಿ ದೇವತೆಗಳು ಇದಕ್ಕೆ ಅಸ್ತು ಅಂತ ಸಹ ಹೇಳೋದಿಲ್ಲ. ಹೀಗಾಗಿ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡಿ. ನೀವು ಯಾವಾಗಲೂ ಒಳ್ಳೆ ಆಲೋಚನೆಗಳನ್ನೇ ಇಟ್ಕೊಳ್ಳಿ ಹಾಗೂ ಇತರರ ಬಗ್ಗೆ ಕೂಡ ಒಳ್ಳೆ ಮಾತನಾಡಬೇಕು ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತೆ.
ಇನ್ನು ಸಂಧ್ಯಾ ಕಾಲದಲ್ಲಿ ಅನೇಕ ಬಾರಿ ಅಶ್ವಿನಿ ದೇವತೆಗಳು ತಥಾಸ್ತು ಅಂತ ಹೇಳ್ತಿರ್ತಾರೆ. ತಥಾಸ್ತು ದೇವತೆಗಳ ಪ್ರಭಾವದಿಂದ ನಾವು ಅಂದುಕೊಂಡಿದ್ದು ನೆರವೇರುತ್ತೆ. ನಾವು ಯಾರಿಗಾದ್ರೂ ಕೆಟ್ಟದ್ದನ್ನ ಬಯಸಿದ್ರೆ ಆಗ ಅಶ್ವಿನಿ ದೇವತೆಗಳು ತಥಾಸ್ತು ಅಂದ್ರೆ ಅದು ನಮಗೆ ಕೆಟ್ಟದಾಗಿ ಪರಿಣಮಿಸುತ್ತೆ. ಹೀಗಾಗಿ ಇದ್ದಷ್ಟು ದಿನ ಯಾರಿಗೂ ಕೆಟ್ಟದ್ದನ್ನ ಬಯಸಬೇಡಿ. ಒಂದು ವೇಳೆ ಅವರು ನಿಮ್ಮ ಶತ್ರುಗಳೇ ಆಗಿದ್ರು ಅವರನ್ನ ಕ್ಷಮಿಸಿಬಿಡಿ. ದೇವರು ನೋಡಿಕೊಳ್ತಾನೆ ಅಂತ ಅವರ ಪಾಡಿಗೆ ಅವರನ್ನ ಬಿಟ್ಬಿಡಿ. ಆಗ ನೀವು ಅಂದುಕೊಂಡಿದ್ದನ್ನ ಈ ಅಶ್ವಿನಿ ದೇವತೆಗಳು ನಿಜಕ್ಕೂ ನೆರವೇರಿಸ್ತಾರೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಡೆವೋಷನಲ್ ಟುಡೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ.